ಎಸ್ ಬಗ್ಗೆ ಮೋರ್ ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಅವರು. ಎಸ್ ಮಂಜುನಾಥ್ ಅವರೇ, ಪೊಲೀಸರೇ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಏನಿದೆ ಅವಾಂತರ, ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳೋದಾದ್ರೆ? ಧನುಶ್ರೀ, ಮೊನ್ನೆ ಅಷ್ಟೇ ಏನು ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರ ಒಂದು ರಾಸಲೀಲೆಗಳನ್ನು ನೋಡಿದ್ವಿ. ಇದರ ಬೆನ್ನಲ್ಲೇ ಬೆಂಗಳೂರಿನ ಕೋಣನಕುಂಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ಸ್ಪೆಕ್ಟರ್ ಪಾಪಣ್ಣ ಅವರ ಪೋಲಿ ಆಟ ಜೊತೆಗೆ ಕಾಕಿಯ ಮರ್ಯಾದೆ ತೆಗೆಯುವಂಥ ಕೆಲಸವನ್ನು ಇವರು ಮಾಡಿರ್ತಕ್ಕಂಥದ್ದು. ಅದು ಯಾವುದೋ ಒಬ್ಬ ಯುವತಿ ಜೊತೆಗೆ ಈ ರೀತಿಯಾಗಿ ಮಾತನಾಡಿದರೆ ಅದನ್ನು ಒಂದು ರೀತಿಯಾಗಿ ಒಪ್ಕೊಳ್ಬೋದಾಗಿತ್ತು. ಆದರೆ ಒಬ್ಬ ರೌಡಿ ಶೀಟರ್, ಬೆಂಗಳೂರಿನ ಹೆಸರಾಂತ ರೌಡಿ ಶೀಟರ್ ಆಗಿರ್ತಕ್ಕಂಥ ಯಶಸ್ವಿನಿ, ಇವಕ್ಕೆ ಆ ಚೆನ್ನಮುಖಿರ ಅಚ್ಚುಕಟ್ಟಿರ್ಬೋದು, ಬೇರೆ ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿ ತನ್ನ ರೌಡಿ ಪಟ್ಟಿಯಲ್ಲಿ ಹೆಸರನ್ನಾಗಿ ಇಟ್ಸ್ಕೊಂಡಿರ್ತಕ್ಕಂಥದ್ದು. ಅಂತಹ ಒಬ್ಬ ರೌಡಿ ಶೀಟರ್ ಜೊತೆ ಒಬ್ಬ ಇನ್ಸ್ಪೆಕ್ಟರ್, ತಾನೊಬ್ಬ ಇನ್ಸ್ಪೆಕ್ಟರ್ ಅನ್ನೋದನ್ನು ಮರೆತು ಆಕೆಯೊಂದಿಗೆ ಸರಸ ಸಲ್ಲಾಪಗಳು ಜೊತೆಗೆ ಆಕೆಯ ಮೇಲೆ ಏನು ತೋರಿಸ್ತಕ್ಕಂಥ ಪ್ರೀತಿ ಇರ್ಬೋದು, ಆ ಮಾತುಗಳನ್ನು ಕೇಳಿದಾಗ ಆಕೆಗೆ ಇಂಥ ಇನ್ಸ್ಪೆಕ್ಟರ್ಗಳ ಸಲುಗೆಯಿಂದಲೇ ಆಕೆ ತಾನು ಮಾಡ್ತಕ್ಕಂಥ ಒಂದು ಮೀಟರ್ ಬಡ್ಡಿ ದಂಧೆಯನ್ನು ಸರಾಗವಾಗಿ ಯಾವುದೇ ಪೊಲೀಸರ ಭಯ ಇಲ್ಲದೆ ನಡೆಸ್ಕೊಂಡು ಹೋಗೋದಕ್ಕೆ ಈ ಒಂದು ಆಡಿಯೋ ಇರ್ಬೋದು, ಆತನ ಜೊತೆಗೆ ಇರ್ತಕ್ಕಂಥ ಸಲಿಗೆಯ ಒಂದು ಸನ್ನಿವೇಶಗಳೇ ಸಾಕ್ಷಿ. ಇಂತಹ ನೆಕ್ಸ್ಟು ಈತನ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನಾದರೂ ಈಕೆ ಒಂದು ಅಪರಾಧವನ್ನು ಎಸಗಿದಾಗಂಥ ಸಂದರ್ಭದಲ್ಲಿ ಈಕೆಯ ವಿರುದ್ಧ ಪಾಪಣ್ಣ ಅವರು ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕೆಂದರೆ ಇಲ್ಲಿ ಚಿನ್ನ, ಮುದ್ದು, ಯಶು, ನನ್ನ ಏನು ಪಾಪು ಅಂತ ಕರೆಯಂತಕ್ಕಂಥ ಒಂದು ಈಗಷ್ಟೇ ಏನು ಟೀನೇಜನ್ನು ಮುಗಿಸಿ ಲವ್ ಬರ್ಡ್ಸ್ಗಳೇನು ಮಾತಾಡ್ತಾ ಇರ್ತಾರೆ, ಆ ರೀತಿಯಾಗಿ ಮಾತನಾಡ್ತಕ್ಕಂಥ ಪಾಪಣ್ಣ ನಾಳೆ ಇದೇ ಯಶಸ್ವಿನಿಯಿಂದ ಅವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಫ್ಯಾಮಿಲಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ಆ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕಾಡೋದಕ್ಕೆ ಶುರು ಆಗುತ್ತೆ. ಇಲ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ಪೊಲೀಸ್ ಇಲಾಖೆಗೆ ತೆಗೆದುಕೊಳ್ಬೇಕು. ಯಾಕೆಂತಂದರೆ ಈಕೆ ಹೇಳಿ ಕೇಳಿ ಚಾಕುವನ್ನು ಕೈ ಹಿಡ್ಕೊಂಡು ಹೆಸರಾಂತ ರೌಡಿಗಳೇನಿದ್ದಾರೆ, ಬೇಕ್ರಿ ರಘು ಇರ್ಬೋದು, ಬೇರೆ ಬೇರೆ ರೌಡಿ ಶೀಟರ್ಗಳೇನಿದ್ದಾರೆ, ಅವರ ಜೊತೆಗೆ ಒಂದು ಗ್ಯಾಂಗನ್ನು ಕಟ್ಟಿಕೊಂಡು ಆ ಬೆದರಿಕೆಗಳನ್ನು ಹಾಕೋದಿರ್ಬೋದು, ತಾನು ಮಾಡ್ತಕ್ಕಂಥ ಮೀಟರ್ ಬಡ್ಡಿ ದಂಧೆಗೆ ಯಾರು ಮೀಟರ್ ಬಡ್ಡಿಯನ್ನು ಕೊಡೋದಿಲ್ವೋ ಅವರ ಮನೆಗಳಿಗೆ ನುಗ್ಗಿ ಅಲ್ಲೇ ಮಾಡ್ತಕ್ಕಂಥ ಕೆಲಸಗಳನ್ನು ಈಕೆ ಮಾಡ್ತಾರೆ. ಈಗ ಮಾಡೋದಕ್ಕೆ ಪರೋಕ್ಷವಾಗಿ ಇಂತಹ ಇನ್ಸ್ಪೆಕ್ಟರ್ಗಳು ಅವರ ಬೆನ್ನಿಗೆ ಇರ್ತಕ್ಕಂಥದ್ದು, ಜೊತೆಗೆ ಸಲಿಗೆಯಿಂದ ಇರ್ತಕ್ಕಂಥದ್ದು. ಒಂದು ವೇಳೆ ಈಕೆ ಪರ್ಮಿಷನನ್ನು ಕೊಟ್ಟರೆ ನಿನ್ನ ಮನೆಯಲ್ಲೇ ಬಂದು ಮಲಗ್ತೀನಿ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಪಾಪಣ್ಣಗೆ ತಾನು ಪೊಲೀಸ್ ಹುದ್ದೆಯಲ್ಲಿದ್ದೀನಿ, ಅದರಲ್ಲೂ ಒಂದು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೀನಿ, ಯಾರ ಜೊತೆ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋ ಒಂದು ಪರಿಜ್ಞಾನವೂ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಏನು ಆಕೆ ಆ ಬೆಳಗಿನ ಜಾವ ಮಲಗಿರ್ತಕ್ಕಂಥದ್ದು, ಈತ ಒಂದು ಜಾತ್ರೆಯ ಡ್ಯೂಟಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಡ್ಯೂಟಿಯ ಕರ್ತವ್ಯ ಅಂದರೆ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ರೀತಿಯಂಥ ಅನಾಚಾರಗಳು, ಅನಾಹುತಗಳು ಸಂಭವಿಸಬಾರ್ದು ಅನ್ನೋದನ್ನು ಕಾಪಾಡೋದನ್ನು ಬಿಟ್ಟು ಈಕೆಯೊಂದಿಗೆ ಮೊಬೈಲ್ ಕರೆ ಮಾಡಿ ಆಕೆಯ ಜೊತೆಗೆ ಒಂದು ಏನು ಸರಸ ಸಲ್ಲಾಪದ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಈತ ಠಾಣೆಯಲ್ಲಿ ಕೂತ್ಕೊಂಡು ಅಥವಾ ಗಸ್ತನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವಲೋಕನ ಮಾಡ್ತಾ ಇದ್ದಾರೆ ಅಥವಾ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ಕಾಡೋದಕ್ಕೆ ಶುರು ಆಗುತ್ತೆ. ಈಗ ಇದೇ ಯಶಸ್ವಿನಿ ಯಾರ ಜೊತೆಗೆ ಪಾಪಣ್ಣ ಸಲಿಗೆಯಿಂದ ಯಶು, ಚಿನ್ನ, ಮುದ್ದು, ರನ್ನ ಅಂತ ಮಾತಾಡ್ತಾ ಇದ್ರು, ಅದೇ ಪಾಪಣ್ಣನ ವಿರುದ್ಧ ಯಶಸ್ವಿನಿ ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದು ಆತನ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ನನ್ನನ್ನು ಕಳೆದ 3 ತಿಂಗಳಿಂದ ಈತ ನನ್ನ ಹಿಂದೆ ಬಿದ್ದಿದ್ದಾನೆ, ನನಗೆ ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾನೆ ಅನ್ನೋ ನಿಟ್ಟಿನಲ್ಲಿ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಈಗ ದೂರು ದಾಖಲಿಸ್ಕೊಂಡಿರ್ತಕ್ಕಂಥ, ದೂರು ಸ್ವೀಕಾರ ಮಾಡಿರ್ತಕ್ಕಂಥ ಕಮಿಷನರ್ ಅವರು ನಾಳೆ ಈತನ ವಿರುದ್ಧ ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ನೋಡಬೇಕಾಗತ್ತೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇಂತಹ ಇನ್ಸ್ಪೆಕ್ಟರ್ಗಳಿಂದ ಆ ಠಾಣಾ ವ್ಯಾಪ್ತಿಯಲ್ಲಿ ಯಾವ ರೌಡಿ ಶೀಟರ್ಗಳು ಭಯ ಪಡೋದಿಲ್ಲ, ಅವರು ಮಾಡ್ತಕ್ಕಂಥ ದಂಧೆಗೆ ಇವರೇ ಸಪೋರ್ಟ್ ಮಾಡ್ತಾರೆ. ಈಗ ಯಶಸ್ವಿನಿ ಜೊತೆಗೆ ಈತ ಕ್ಲೋಸ್ ಆಗಿರೋದ್ರಿಂದ ಹಿನ್ನೆಲೆಯಲ್ಲಿ ಆಕೆಯ ಸಹಚರರೊಂದಿಗೆ ಯಾವುದೇ ಕ್ರೈಮಲ್ಲಿ ಭಾಗಿಯಾಗಿದ್ರು ಅವರಿಗೆ ಈತ ಸಂಪೂರ್ಣವಾಗಿ ಸಹಕಾರ ಕೊಡ್ತಾನೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಧನುಶ್ರೀ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.